press the bell icon on the YouTube app and never miss another update. Hello students, in last video we discussed about solid waste, and in solid waste where we come across the biodegradable and non-biodegradable waste. So actually what is this biodegradable waste? How we can define the biodegradable waste? The biodegradable waste, these are waste, both are municipal waste, but the municipal waste can be separated into biodegradable and non-biodegradable waste. These are waste which are broken into simple compounds. So, biodegradable waste, these are the waste which are broken down into simple compound by microbes and are called as manure. So, ಈ ಬಯೋಡಿಗ್ರೇಡಬಲ್ ವೇಸ್ಟ್ನ ಏನಪ್ಪ ಅಂತಂದರೆ ಅವು ಕಾಂಪ್ಲೆಕ್ಸ್ ಫಾರ್ಮ್ಸಲ್ಲಿ ಇರೋಂಥ ವೇಸ್ಟ್, ದೋಸ್ ಕಾಂಪ್ಲೆಕ್ಸ್ ವೇಸ್ಟ್ನ ಸಿಂಪಲ್ ಕಾಂಪೌಂಡ್ ಆಗಿ ಬ್ರೇಕನ್ ಡೌನ್ ಮಾಡುತ್ತೆ. ಕಾಂಪ್ಲೆಕ್ಸ್ ಕಾಂಪೌಂಡ್ ಇರೋದು ಸಿಂಪಲ್ ಕಾಂಪೌಂಡ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಆರ್ ಡಿಗ್ರೇಡ್ ಆಗುತ್ತೆ. ಬ್ರೇಕ್ ಡೌನ್ ಆರ್ ಡಿಗ್ರೇಡೆಡ್ ಅಂತಂದ್ರೆ ಹೇಳ್ಬೋದು. ಡಿಗ್ರೇಡೆಡ್ ಇಂಟು ಸಿಂಪಲ್ ಕಾಂಪೌಂಡ್ ಬೈ ದ ಆಕ್ಟಿವಿಟಿ ಆಫ್ microbes, and those are now that simple compounds are called as manure, and it is used for fertilizer for the growing agricultural crops. It is a very good organic natural manure. Okay, then it does not affect the living organisms. ಸೊ ಅದು ತುಂಬನೇ ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಅಫೆಕ್ಟ್ ಮಾಡೋದಿಲ್ಲ, ಆ್ಯಂಡ್ ಇಟ್ causes little harmless pollution. Then it causes little harmless pollution. ಸೊ ಆರ್ಮ್ ಆಗದಲ್ಲೇ ಇರುವಂಥ ಪೊಲ್ಯೂಷನ್ಸ್ನ ಏನು ಮಾಡುತ್ತೆ, ಅದು ಕಾಸ್ ಮಾಡುತ್ತೆ. ಸೊ ದಿಸ್ ಈಸ್ ಆಫ್ ಅಬೌಟ್ ಬಯೋಡಿಗ್ರೇಡಬಲ್ ವೇಸ್ಟ್. ನೆಕ್ಸ್ಟ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್, these are waste which cannot be broken or degraded by microbes. ಮೈಕ್ರೋಬ್ಸ್ ಅಂತಂದ್ರೆ ಇಲ್ಲಿ ಯೂಶುವಲಿ ಯಾವುದಾಗಿರುತ್ತೆ, ದಟ್ ಈಸ್ ಡಿಕಂಪೋಸರ್ಸ್ ಅಂತ ಏನು ಕರಿತೀವಿ. ಸೊ ಡಿಕಂಪೋಸರ್ಸ್ ಆರ್ ದ ಮೈಕ್ರೋಬ್ಸ್ ಫಾರ್ ಫುಡ್. ದೇ ಡಿಪೆಂಡೆಂಟ್ ಅಪಾನ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟ್ರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅವನ್ನ ನಾವು ಡಿಕಂಪೋಸರ್ಸ್ ಅಂತ ಕರಿತೀವಿ. ದೋಸ್ ಆರ್ ಮೈಕ್ರೋಬ್ಸ್ ಅಂತಂದರೆ ಎಲ್ಲದೂ ಅಲ್ಲ. ಮೈಕ್ರೋಬ್ಸಲ್ಲಿ ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಸ್ಯಾಪ್ರೋಫೈಟ್ಸ್ ಆರ್ ಡಿಕಂಪೋಸರ್ಸ್ ಆಗಿರುತ್ತೆ. ಅದರಲ್ಲಿ ಎಟ್ರೋಟ್ರೋಪ್ಸ್ ಇರುತ್ತೆ, ಆಟೋಟ್ರೋಪ್ಸ್ ಇರುತ್ತೆ, ಪ್ಯಾರಾಸೈಟ್ಸ್ ಇರುತ್ತೆ. ಬಟ್ ಮೈಕ್ರೋಬ್ಸ್, ಎಲ್ಲ ಮೈಕ್ರೋಬ್ಸ್ಗಳು ಕೂಡ ಬಯೋಡಿಗ್ರೇಡಬಲ್ ವೇಸ್ಟನ್ನ ಡಿಗ್ರೇಡ್ ಮಾಡೋದಿಲ್ಲ. ದೋಸ್ ಮೈಕ್ರೋಬ್ಸ್ ಬಿಲಾಂಗ್ ಟು ಕೆಟಗರಿ ಸ್ಯಾಪ್ರೋಫೈಟ್ಸ್ ಅಂತ ಏನು ಕರಿತೀವಿ. ದೋಸ್ ಆರ್ ಕಾಲ್ಡ್ ಆಸ್ ಡಿಕಂಪೋಸರ್ಸ್ ವಿಚ್ ವಿಲ್ ಡಿಗ್ರೇಡ್ ದ waste, means biodegradable waste, into simple compound, and that simple compound is called as manure. Whereas in non-biodegradable waste ಅಲ್ಲಿ ಏನಾಗಿರುತ್ತೆ ಅಂತಂದರೆ, these are the waste which cannot be broken or degraded by microbes. ಅದನ್ನ ಮೈಕ್ರೋಬ್ಸ್ಗಳು ಏನು ಮಾಡೋಕ್ಕಾಗೋದಿಲ್ಲ, ಡಿಗ್ರೇಡ್ ಮಾಡೋಕ್ಕಾಗೋದಿಲ್ಲ. Then see the non-biodegradable waste, it affect
ಇದೇನು ಮಾಡುತ್ತೆ, ಅಫೆಕ್ಟ್ ಮಾಡುತ್ತೆ. ಇಟ್ ಅಫೆಕ್ಟ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ and it causes major pollution, and those pollutions are dangerous for living organisms. ಅದೇನಾಗಿರುತ್ತೆ, dangerous, harmful ಆಗಿರುತ್ತೆ, dangerous and harmful for living organism. Since these non-biodegradable waste may cause eutrophication and majorly they cause biomagnification. They are involved in process of biomagnification like DDT, mercury. So some of the non-biodegradable waste like plastic, ಸೊ ಅದೆಲ್ಲ ಏನಾಗುತ್ತೆ, ಡಿಗ್ರೇಡ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಲೈಕ್ ಡಿ ಡಿ ಟಿ ಆ್ಯಂಡ್ ಮರ್ಕ್ಯುರಿ ದೇ ಆರ್ ಇನ್ವಾಲ್ಡ್ ಇನ್ ಬಯೋಮ್ಯಾಗ್ನಿಫಿಕೇಶನ್ ಅಂತಲೇ ನಾವು ಇಂದ ಡಿಸ್ಕಷನ್ ಮಾಡಿದ್ವಿ. ದಟ್ ಈಸ್ ಇನ್ಕ್ರೀಸ್ ಇನ್ ಟಾಕ್ಸಿಕೆಂಟ್ ಇನ್ ಸಕ್ಸೆಸಿವ್ ಟ್ರಾಪಿಕಲ್ ಲೆವೆಲ್ಸ್. ಓಕೆ, ಬರ್ಕೊಳ್ಳಿ ಇದನ್ನು. radioactive waste. Radioactive waste. So what is this radioactive waste ಅಂತ ನಾವು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ, ಸಿ ದ ಥರ್ಮಲ್ ಪವರ್ ಪ್ಲ್ಯಾಂಟ್. ಸೊ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಏನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಥರ್ಮಲ್ ಪವರ್ ಪ್ಲ್ಯಾಂಟ್ ಕೂಡ ಪೊಲ್ಯೂಷನ್ನ ಕಾಸ್ ಮಾಡುತ್ತೆ. ಸೊ ಅಲ್ಲಿ ಕೋಲ್ಸ್ಗಳನ್ನ ಯೂಸ್ ಮಾಡ್ತೀವಿ ಟು ಬರ್ನ್. ಸೊ ಆ ಬರ್ನ್ ಮಾಡಿದಾಗ ಏನಾಗುತ್ತೆ, ಎಮಿಷನ್ ಆಗುತ್ತೆ. ಎಮಿಷನ್ಸ್ ಎಂದರೆ ಎಫ್ಲೂಯೆಂಟ್ಸ್ ಅಂತ ಏನು ಕರಿತೀವಿ, ಏನು ಹಾರ್ಮ್ಫುಲ್ ಗ್ಯಾಸಸ್ ಬರುತ್ತೆ, ಡರ್ಟಿ ಗ್ಯಾಸಸ್ ಅಂತ ಏನು ಕರಿತೀವಿ. ಸೊ ಆ ಎಫ್ಲೂಯೆಂಟ್ಸಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಅದು ಹಜಾರ್ಡಸ್ನ ಕಾಸ್ ಮಾಡುತ್ತೆ. ದೆನ್ ಅದೇ ರೀತಿ ಸೊ ಥರ್ಮಲ್ ವೇಸ್ಟ್ ವಾಟರ್, ಥರ್ಮಲ್ ಪವರ್ ಪ್ಲ್ಯಾಂಟಿಂದ ಬಂದಂಥ ವೇಸ್ಟ್ ವಾಟರ್ನ ನಿಯರ್ ಬೈ ವಾಟರ್ ಬಾಡೀಸ್ಗೆ ರಿಲೀಸ್ ಮಾಡ್ತಾರೆ. ದೇರ್ ಇಟ್ ಕಾಸಸ್ ನ್ಯಾಚುರಲ್ ಯೂಟ್ರೋಫಿಕೇಷನ್, ನ್ಯಾಚುರಲ್ ಆರ್ ಕಲ್ಚರಲ್ ಯೂಟ್ರೋಫಿಕೇಷನ್ನ ಕಾಸ್ ಮಾಡುತ್ತೆ. ಮೀನ್ಸ್ ಏಜಿಂಗ್ ಆಫ್ ಲೇಕ್. ಬಟ್ ಇಲ್ಲಿ ಏಜಿಂಗ್ ಆಫ್ ಲೇಕ್ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಆಗೋದ್ರಿಂದ, ಫಾಸ್ಟಿಂಗ್ ಆಗೋದ್ರಿಂದ ದಟ್ ಈಸ್ ಕಾಲ್ಡ್ ಆಸ್ ನ್ಯಾಚುರಲ್ ಆರ್ ಕಲ್ಚರಲ್ ಯೂಟ್ರೋಫಿಕೇಷನ್ ಅಂತ ಕರಿತೀವಿ. ದೆನ್ ಅಲ್ಲಿರುವಂಥ ಇಂಡಿಜಿನಸ್, ಆ ಲೇಕಲ್ಲಿರುವಂಥ ಇಂಡಿಜಿನಿಯಸ್ ಫ್ಲೋರಾ ಆ್ಯಂಡ್ ಫಾನಾ ಕೂಡ ಏನಾಗುತ್ತೆ, ಹೊಲ್ಟೋಗುತ್ತೆ. ಮೀನ್ಸ್ ಅಲ್ಲಿರುವಂಥ ಇಂಡಿಜಿನಿಯಸ್ ಫ್ಲೋರಾ ಆ್ಯಂಡ್ ಫಾನಾ ಈ ಥರ್ಮಲ್ ಪವರ್ ಪ್ಲ್ಯಾಂಟಿಂದ ಬಂದಂಥ ರಿಲೀಸ್ ಆದಂಥ ವಾಟರ್ ಏನಿದೆ ಅದು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ಅದನ್ನ ರೀಪ್ಲೇಸ್ ಮಾಡುತ್ತೆ. ಸೊ ಆ ಹೈ ಟೆಂಪ್ರೇಚರಲ್ಲಿ ಇಂಡಿಜಿನಿಯಸ್ ಫ್ಲೋರಾ ಆ್ಯಂಡ್ ಫಾನಾ ಬದುಕೋದಕ್ಕೆ ಆಗೋದಿಲ್ಲ. ಸೊ ಅದು ಎಕ್ಸ್ಟಿಂಕ್ಟ್ ಆಗುತ್ತೆ. ಹಾಗಾಗಿ ಈ ಥರ್ಮಲ್ ಪವರ್ ಪ್ಲ್ಯಾಂಟು ಕೂಡ ಏನಾಗಿದೆ, ಹಜಾರ್ಡಸ್ನ ಕಾಸ್ ಮಾಡುತ್ತೆ, ಅಂದರೆ ಪೊಲ್ಯೂಷನ್ನ ಕಾಸ್ ಮಾಡುತ್ತೆ. ಸೊ ಅದನ್ನು ಬಿಟ್ಟು ನೆಕ್ಸ್ಟ್ ಏನು ಮಾಡಿದ್ರಪ್ಪ ಅಂತಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನ ಡೆವಲಪ್ಮೆಂಟ್ ಮಾಡಿದರು. ಸೊ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಏನು ಡೆವಲಪ್ಮೆಂಟ್ ಮಾಡಿದರು. ಸೊ ಆ ಪವರ್ ಪ್ಲ್ಯಾಂಟಲ್ಲಿ ಇನ್ಷಿಯಲಿ ಹ್ಯೂಮನ್ ಬೀಯಿಂಗ್ಸ್ ಪೀಪಲ್ಸ್ಗಳು ಅವ್ರ ಥಾಟ್ಸ್ ಏನಿತ್ತು ಅಂತಂದರೆ ಇಟ್ ಡಸ್ ನಾಟ್ ಪ್ರೊವೈಡ್ ಆರ್ ಇಟ್ ಡಸ್ ನಾಟ್ ಪೊಲ್ಯೂಟ್ ದ ಎನ್ವೈರ್ಮೆಂಟ್ ಅಂತ ಆಯಿತು. ಸೊ ಅದರಿಂದ ಯಾವುದೇ ರೀತಿಯಾದಂಥ ಪೊಲ್ಯೂಷನ್ಸ್ ಆರ್ ಪೊಲ್ಯೂಟಿಂಗ್ ಗ್ಯಾಸ್ಗಳು ಎಮಿಟ್ ಆಗೋದಿಲ್ಲ. ಸೊ ಅದು ಯಾವುದೇ ರೀತಿ ಪೊಲ್ಯೂಟಿಂಗ್ ಗ್ಯಾಸ್ನ ಪ್ರೊವೈಡ್ ಮಾಡೋದಿಲ್ಲ ನೇಚರ್ಗೆ ಅಂತ ಇತ್ತು. ಬಟ್ ನಿಧಾನಾಗಿ ಗೊತ್ತಾಯಿತು. ಸೊ ಅದರಿಂದ ಪೊಲ್ಯೂಷನ್ ಕೂಡ ಇದೆ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಿಂದನೂ ಕೂಡ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಿಂದ ಯಾವಾಗ ಪೊಲ್ಯೂಷನ್ ಗೊತ್ತಾಗುತ್ತೆ ಅಂತ ಗೊತ್ತಾಯಿತು ಅಂತಂದರೆ 2 ಇನ್ಸಿಡೆಂಟ್ ನಡೀತು.
ಸೊ ಇನಿಷಿಯಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಯಾವುದೇ ರೀತಿ ಪೊಲ್ಯೂಷನ್ಸ್ ಇಲ್ಲ ಅಂತ ಇತ್ತು. ಬಟ್ 2 ಇನ್ಸಿಡೆಂಟ್ ನಡೆದಾಗ ಸೊ ಆ ಇನ್ಸಿಡೆಂಟ್ ಮುಖಾಂತರ ಏನಾಗುತ್ತೆ, ಇದರಿಂದನೂ ಕೂಡ ಪೊಲ್ಯೂಷನ್ಸ್ ಇದೆ, ಥರ್ಮಲ್ ಪವರ್ ಪ್ಲ್ಯಾಂಟ್ಗಿಂತ ಜಾಸ್ತಿ ಪೊಲ್ಯೂಷನ್ ಕಾಸ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಸೊ ಅವೆರಡು ಇನ್ಸಿಡೆಂಟ್ಗಳು ಯಾವುದ್ಯಾವುದು ಅಂತ ನೋಡೋಣ. ಒನ್ ಈಸ್ 3 ಮೈಲ್ ಐಲ್ಯಾಂಡ್ and Chernobyl incident. ಸೊ 3 ಮೈಲ್ ಐಲ್ಯಾಂಡ್ ಮತ್ತು ಚೆರ್ನೋಬಿಯಲ್, ಸೊ ಅಲ್ಲಿ ಆ ಪ್ರದೇಶದಲ್ಲಿ ಆ ರೀಜನ್ಸಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದೆ. ಸೊ ಆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಏನಾಯಿತು ಅಂತ ಅಂದರೆ ಆಕ್ಸಿಡೆಂಟಲ್ ಲೀಕೇಜ್ ಆಯಿತು. ಸೊ ಇನ್ 3 ಮೈಲ್ ಐಲ್ಯಾಂಡ್ ಆ್ಯಂಡ್ ಚೆರ್ನೋಬಿಯಲ್ಲಿ ಇನ್ಸಿಡೆಂಟ್ ನಡೆಯಿತು. ಏನು ಅಂತಂದರೆ ಆಕ್ಸಿಡೆಂಟಲ್ ಲೀಕೇಜ್ ಆಫ್ ಇನ್ಸಿಡೆಂಟ್ ಅಂತಂದ್ರೇನು, ಇನ್ಸಿಡೆಂಟ್ ದಟ್ ಈಸ್ ಆಕ್ಸಿಡೆಂಟಲ್ ಲೀಕೇಜ್ ಆಕ್ಸಿಡೆಂಟಲ್ ಲೀಕೇಜ್ ಆಫ್ ರೇಡಿಯೇಷನ್ಸ್. ಸೊ ಅವ್ರ ಪವರ್ ಪ್ಲ್ಯಾಂಟಲ್ಲಿ ರೇಡಿಯೇಷನ್ಸ್ಗಳು ಲೀಕೇಜ್ ಆಯಿತು. ಸೊ ದಟ್ ರೇಡಿಯೇಷನ್ಸ್ ಕ್ರಿಯೇಟ್ಸ್ ಡ್ಯಾಮೇಜಸ್ ಟು ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅದರಿಂದ ಏನು ಡ್ಯಾಮೇಜ್ ಆಗುತ್ತೆ ಅಂತ ನೋಡೋಣ. ಸೊ ಈ ಎಲ್ಲಿ ತನಕ ರೇಡಿಯೇಷನ್ಸ್ಗಳು ಲೀಕೇಜ್ ಆಗಿದ್ದಿಲ್ಲ 3 ಮೈಲ್ ಐಲ್ಯಾಂಡ್ ಮತ್ತು ಚೆರ್ನೋಬಿಲ್ ಇನ್ಸಿಡೆಂಟ್ಸಲ್ಲಿ, ಅಲ್ಲಿ ತನಕ ಏನು ಮಾಡ್ಕೊಂಡಿದ್ರು, ಈ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಅನ್ನೋದೇನಿದೆ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಪೊಲ್ಯೂಷನ್ಸ್ ಇಲ್ಲ, ಇಟ್ ಈಸ್ ಫ್ರೀ ಫ್ರಮ್ ಪೊಲ್ಯೂಷನ್, ಎಕೋ ಫ್ರೆಂಡ್ಲಿ ಅಂತ ತಿಳ್ಕೊಂಡಿದ್ರು. ಸೊ ಅಲ್ಲಿ ಆ ಪವರ್ ಪ್ಲ್ಯಾಂಟ್ಸ್ಗಳಲ್ಲಿ ಸ್ಮಾಲ್ ಲೀಕೇಜಸ್ ಆದಾಗ, ಯಾವುದೋ ರೇಡಿಯೇಷನ್ಸ್ ಲೀಕೇಜಸ್ ಆದಾಗ ಅವಾಗ ಏನಾಯಿತು, ಸೊ ಇದು ಕೂಡ ಪೊಲ್ಯೂಷನ್ನ ಕಾಸ್ ಮಾಡುತ್ತೆ, ಬಟ್ ಥರ್ಮಲ್ ಪವರ್ ಪ್ಲ್ಯಾಂಟ್ಗಿಂತ ಜಾಸ್ತಿ ಪೊಲ್ಯೂಷನ್ ಕಾಸ್ ಮಾಡುತ್ತೆ ಅಂತ ಗೊತ್ತಾಯಿತು. ದೆನ್ ಇದೊಂದು ಇನ್ಸಿಡೆಂಟ್. ಅನದರ್ ಇನ್ಸಿಡೆಂಟ್, ಸೆಕೆಂಡ್ ಟೈಪ್ ಆಫ್ ಇನ್ಸಿಡೆಂಟ್ ಏನು ಅಂತಂದರೆ ಡಿಸ್ಪೋಸಲ್ ಆಫ್ ರೇಡಿಯೋ ಆಕ್ಟಿವ್ ವೇಸ್ಟ್. ಸೊ ಪವರ್ ಪ್ಲ್ಯಾಂಟಲ್ಲಿ ರೇಡಿಯೇಷನ್ಸ್ನ ಎಮಿಟ್ ಮಾಡಿ 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 ಸೊ ಆಟಮ್ಸ್ಗಳು ಏನು ಮಾಡ್ತವೆ, ದೇ ಲೂಸ್ ಇಟ್ಸ್ ಕೆಪಾಸಿಟಿ. ಸೊ ಅವಾಗ ಅಲ್ಲಿ ಏನು ವೇಸ್ಟ್ ಅಂತ ಬರುತ್ತೆ, ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಅಂತ ಏನು ಬರುತ್ತೆ, ಆ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಬಂದಂಥ ವೇಸ್ಟನ್ನು ಡಿಸ್ಪೋಸ್ ಮಾಡೋದು ಕೂಡ ಒಂದು ತಲೆನೋವಾಯಿತು. ಸೊ ಅದು ಎಲ್ಲಿ ಬೇಕಲ್ಲಿ ಡಿಸ್ಪೋಸ್ ಮಾಡೋದಿಲ್ಲ. ಡಿಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಡಿಸ್ಪೋಸ್ ಮಾಡಿದ್ರೆ ಅಲ್ಲಿಂದ ಸ್ಮಾಲ್ ಅಮೌಂಟಲ್ಲಿ ರೇಡಿಯೇಷನ್ಸ್ ಬರ್ತಾ ಇರ್ತದೆ. ದೋಸ್ ರೇಡಿಯೇಷನ್ಸ್ ಆರ್ ನಾಟ್ ಬೆನಿಫಿಟ್ ಫಾರ್ ಪ್ರೊಡಕ್ಷನ್ ಆಫ್ ಎನರ್ಜಿ, ಬಟ್ ಇಟ್ ಸ್ಟಿಲ್ ಆ್ಯಡ್ ಎಮಿಷನ್ ಆಫ್ ರೇಡಿಯೇಷನ್. ಸೊ ಅದರಿಂದ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಅದರಿಂದ ಎನರ್ಜಿ ಪ್ರೊಡಕ್ಷನ್ ಆಗೋದಿಲ್ಲ, ಬಟ್ ಹೊರಗಡೆ ಹಾಕಿದರೆ ಸ್ಮಾಲ್ ಅಮೌಂಟಲ್ಲಿ ರೇಡಿಯೇಷನ್ಸ್, ಹಾರ್ಮ್ಫುಲ್ ರೇಡಿಯೇಷನ್ಸ್ ಬರ್ತಾ ಇರುತ್ತೆ. ಹಾರ್ಮ್ಫುಲ್ ರೇಡಿಯೇಷನ್ಸು ಡೇಂಜರಸ್ ಆಗಿರುತ್ತೆ. ಹಾಗಾಗಿ ಅದು ಡಿಸ್ಪೋಸಲ್ ಆಫ್ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಎಲ್ಲಿ ಹಾಕಬೇಕು, ಸಿಟಿಯಿಂದ ಹೊರಗಡೆ ಹಾಕಬೇಕು, ಫಾರೆಸ್ಟ್ರಲ್ಲಿ ಹಾಕಬೇಕು, ಎಲ್ಲ ಹಾಕಿದ್ರೂ ಅದು ರೇಡಿಯೇಷನ್ಸ್ ಎಮಿಟ್ ಮಾಡುತ್ತೆ. ಸೊ ಅದರ ಸುತ್ತ ಇರುವಂಥ ಆರ್ಗನಿಸಮ್ಸ್ಗೆ ಅದು ಅಫೆಕ್ಟ್ ಆಗುತ್ತೆ. ಸಮುದ್ರದಲ್ಲಿ ಹಾಕಬೇಕು, ಸೊ ಎಲ್ಲದೂ ಕೂಡ ಅದು ಪ್ರಾಬ್ಲಮ್ ಆಯಿತು. ಸೊ ದೀಸ್ 2 ಇನ್ಸಿಡೆಂಟ್ಸಿಂದ ಏನಾಯಿತು ಅಂತಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಕೂಡ ಏನು ಮಾಡುತ್ತೆ, ಇಟ್ ಕಾಸಸ್ ಪೊಲ್ಯೂಷನ್ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಎಫೆಕ್ಟ್ಸ್ ಏನು, ಸೊ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ರೇಡಿಯೋ ಆ್ಯಕ್ಟಿವ್ ವೇಸ್ಟ್. ಸೊ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಮತ್ತು ದೆನ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಿಂದ ಬರುವಂಥ ರೇಡಿಯೇಷನ್ಸ್ ಏನಿದೆಯಲ್ಲ, ಇದರಿಂದ ಎಫೆಕ್ಟ್ಸ್ ಏನು. ಸೊ ಇನ್ ಹೈ ಡೋಸೇಜ್, ಸ್ಮಾಲ್ ಡೋಸೇಜಸ್ ಅಲ್ಲ, ಹೈ ಡೋಸೇಜಸ್ಸಲ್ಲಿ ಇದು ಲೀಥಲ್ ಟು ಲಿವಿಂಗ್ ಆರ್ಗನಿಸಮ್ಸ್. ಲೀಥಲ್ ಅಂತಂದರೆ ಡೇಂಜರಸ್, ಡೆಡ್ಲಿ ಅಂತ. ಇಟ್ ಕಾಸಸ್ ಡೆತ್ ಟು ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ದೆನ್ ಇಟ್ ಕಾಸಸ್ ಕ್ಯಾನ್ಸರ್ಸ್, ಇಟ್ ಕಾಸಸ್ ಮ್ಯುಟೇಷನ್. ಸೊ ಅದು ಕ್ಯಾನ್ಸರ್ಸ್ನ ಕಾಸ್ ಮಾಡುತ್ತೆ. ಸೊ ನಮಗೆ ಗೊತ್ತಿದೆ ಕ್ಯಾನ್ಸರ್ ಕಾಸಿಂಗ್ ಜೀನ್
ಎಲ್ಲ ಲಿವಿಂಗ್ ಆರ್ಗನಿಸಮ್ಸ್ಲಿ ಇರುತ್ತೆ, ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲೂ ಕೂಡ ಕ್ಯಾನ್ಸರ್ ಕಾಸಿಂಗ್ ಜೀನ್ ಇರುತ್ತೆ. ಆ ಕ್ಯಾನ್ಸರ್ ಕಾಸಿಂಗ್ ಜೀನ್ ಇನ್ಯಾಕ್ಟಿವ್ ಫಾರ್ಮಲ್ಲಿ ಇರುತ್ತೆ, ಕಾಲ್ಡ್ ಎಸ್ ಪ್ರೋಟೋ ಆಂಕೋಜೀನ್ಸ್. ದಟ್ ಪ್ರೋಟೋ ಆಂಕೋಜೀನ್ ಈಸ್ ಕನ್ವರ್ಟೆಡ್ ಇಂಟು ಆಂಕೋಜೆನಿಕ್ ಜೀನ್ಸ್. ಹೌ ಇಟ್ ಕನ್ವರ್ಟೆಡ್ ಇಂಟು ಆಂಕೋಜೆನಿಕ್ ಜೀನ್? ವೆನ್ ದಟ್ ಈಸ್ ದ ಇಂಟರ್ಮೀಡಿಯೇಟ್ಸ್ ಅಂತ ಏನು ಕರಿತೀವಿ. ಸೊ ಆ ಇಂಟರ್ಮೀಡಿಯೇಟ್ಸ್ಗಳು ಏನು ಮಾಡುತ್ತೆ, ಈ ಪ್ರೋಟೋ ಆಂಕೋಜೀನ್ಸ್ನ ಆಂಕೋಜೆನಿಕ್ ಜೀನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಇಂಟರ್ಮೀಡಿಯೇಟ್ಸ್ ಅಂತ ಅಂದ್ರೇನು, ಕೆಮಿಕಲ್ಸ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಬಯೋಲಾಜಿಕಲ್ ಮ್ಯುಟಾಜನ್ಸ್ ಅಂತ ಕರಿತೀವಿ. ಸೊ ಆ ಮ್ಯುಟಾಜನ್ಸ್ಗಳು ಬಂದು ಏನು ಮಾಡುತ್ತೆ, ಪ್ರೋಟೋ ಆಂಕೋಜಿನ್ಸ್ ಮೇಲೆ ಅದು ಅಫೆಕ್ಟ್ ಮಾಡುತ್ತೆ. ದೆನ್ ದಟ್ ಇನ್ಯಾಕ್ಟಿವ್ ಪ್ರೋಟೋ ಆಂಕೋಜೆನಿಕ್ ಜೀನ್ ಈಸ್ ಕನ್ವರ್ಟೆಡ್ ಇಂಟು ಆಕ್ಟಿವ್ ಆಂಕೋಜೆನಿಕ್ ಜೀನ್ ಆ್ಯಂಡ್ ಇಟ್ ಲೀಡ್ಸ್ ಟು ದ ಕಾಸಿಂಗ್ ದ ಪ್ರೋಸೆಸ್ ಆಫ್ ಕ್ಯಾನ್ಸರ್. And those mutagens, it may be physical, chemical or biological. So physical mutations ಅಲ್ಲಿ ಈ ರೇಡಿಯೋ ಆಕ್ಟಿವ್ ವೇಸ್ಟ್ ಇಂದ ಲಿಬರೇಟ್ ಆಗುವಂಥ ರೇಡಿಯೇಷನ್ಸ್. ಓಕೆ, ಸೊ ದಟ್ ಮ್ಯುಟಾಜನ್ಸ್ ಕಾಸಸ್ ಕ್ಯಾನ್ಸರ್. ಸೊ ಹಾಗಾಗಿ ರೇಡಿಯೋ ಆಕ್ಟಿವ್ ವೇಸ್ಟ್ ಇಂದ ಬಂದಂಥ ಮ್ಯುಟಾಜನ್ಸು ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ದೆನ್ ಕ್ಯಾನ್ಸರ್ ಜೊತೆಗೆ ಬೇರೆ ಬೇರೆ ಮ್ಯುಟೇಷನ್ಸ್ಗಳನ್ನು ಕೂಡ ಕಾಸ್ ಮಾಡುತ್ತೆ. ಸೊ ಸಡನ್ ಚೇಂಜ್ ಇನ್ ದ ಜೀನ್ಸಲ್ಲಿ ಚೇಂಜಸ್ ಆಗುವಂಥದ್ದು, ನ್ಯೂಕ್ಲಿಯೋಟೈಡ್ ಬೇಸ್ ಪೇರಿಂಗ್ಸ್ ಚೇಂಜಸ್ ಆಗುವಂಥದ್ದು. ಸೊ ಅಲ್ಲಿ ಬಾಂಡ್ ಬ್ರೇಕಿಂಗ್ ಮಾಡುತ್ತೆ, ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಸೊ ಆ ರೀತಿ ಆದಾಗ ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಚೇಂಜಸ್ ಇನ್ ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ಸ್ ಆಗುತ್ತೆ. ಸೊ ದೀಸ್ ಆರ್ ದ ಮೇಜರ್ ಅಫೆಕ್ಟ್ಸ್ caused by radioactive waste, and also it causes various disorders, ಬಾಡಿಲಿ ಡಿಸಾರ್ಡರ್ಸ್ಗಳನ್ನು ಕಾಸ್ ಮಾಡುತ್ತೆ. ಸೊ ಡಿಸಾರ್ಡರ್ಸ್ ಅಂತಂದರೆ ಯಾವುದಿರುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡುವಂಥದ್ದು, ಥೈರಾಯ್ಡ್ ಹಾರ್ಮೋನ್ ಸೆಕ್ರೀಷನ್ನ ಅಫೆಕ್ಟ್ ಮಾಡುವಂಥದ್ದು. ದೆನ್ ನಾವು ಹೇಳ್ತೀವಿ ಇದು ಅದು ಡಯಾಬಿಟಿಕ್ಸ್. ಸೊ ಅದು ಕೂಡ ಇಟ್ ಈಸ್ ಎ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬರುತ್ತೆ. ಸೊ ಈ ರೀತಿ ಸುಮಾರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿಲಿ. ಸೊ ಅದನ್ನ ಕಾಸ್ ಮಾಡುತ್ತೆ, ಈ ಥರ ಬಾಡಿ ಬ್ಯಾಲೆನ್ಸ್ ಡಿಸಾರ್ಡರ್ಸ್ ಫಾರ್ಮೇಷನ್ ಮಾಡುತ್ತೆ. ಸೊ ದೀಸ್ ಆರ್ ದ ಅಫೆಕ್ಟ್ಸ್ ಆಫ್ ರೇಡಿಯೋ ಆಕ್ಟಿವ್ ವೇಸ್ಟ್. ಸೊ ಒಂದು ಬೆಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ, ರೇಡಿಯೋ ಆಕ್ಟಿವ್ ವೇಸ್ಟಿಂದ ಬರುವಂಥ ರೇಡಿಯೇಷನ್ಸ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೆಂಗೆ, ಸೊಲ್ಯೂಷನ್. ಸೊ ಎಲ್ಲರಿಗೂ ಕೂಡ ಎಲೆಕ್ಟ್ರಿಸಿಟಿ ಬೇಕು, ಎಲೆಕ್ಟ್ರಿಸಿಟಿ ಮೇಲೆ ನಾವು ಅಷ್ಟೊಂದು ಡಿಪೆಂಡೆಂಟ್ ಆಗಿದ್ವಿ. ಹಾಗಾಗಿ ಇಲ್ಲಿ ಸೊಲ್ಯೂಷನ್ ಏನು ಅಂತ ಅಂದರೆ, ಈ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಏನಿರುತ್ತೆ ಅದನ್ನು ಡಿಸ್ಪೋಸಲ್ ಮಾಡೋದೇ ಒಂದು ಪ್ರಾಬ್ಲಮ್ ಅಂತ ಮೇಜರ್ಲಿ ಇದೆ. ದೆನ್ ಇಲ್ಲಿ ಇನ್ಸಿಡೆಂಟ್ ಏನು ನಡೀತವೆ ಅದನ್ನು ಕೇರ್ನೆಸ್ ಇರಬೇಕು. ಸೊ ಇಲ್ಲಿ ಡಿಸ್ಪೋಸ್ ಆಫ್ ರೇಡಿಯೋ ಆ್ಯಕ್ಟಿವ್ ವೇಸ್ಟನ್ನ ಯಾವ ರೀತಿ ಮಾಡೋದು. ಸೊ ಇದನ್ನು ರೇಡಿಯೋ ಆ್ಯಕ್ಟಿವ್ ವೇಸ್ಟನ್ನ 500 ಮೀಟರ್ ಡೀಪಲ್ಲಿ ಡಂಪ್ ಮಾಡಬೇಕು. ಸೊ ಗ್ರೌಂಡಲ್ಲಿ 500 ಮೀಟರ್ಸ್ ತನಕ ಡಿಗ್ ಮಾಡಿ ಅದನ್ನು ಯಾವ್ದಾದ್ರು ಒಂದು ಟೈಟ್ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳಲ್ಲಿ ಅದನ್ನು ವೇಸ್ಟನ್ನ ಟೈಟಾಗಿ ಕಟ್ಬಿಟ್ಟು, ಸೊ ಅದನ್ನ ತಗೊಂಡೋಗಿ 500 ಮೀಟರ್ಸ್ ಡೀಪಲ್ಲಿ ಹೋಗಿ ಅದನ್ನ ಏನು ಮಾಡಬೇಕು, ಡಿಗ್ ಮಾಡಿ, ಸಾಯಿಲ್ನ ಡಿಗ್ ಮಾಡಿ ಅಲ್ಲಿ ಡೆಪಾಸಿಟ್ ಮಾಡಬೇಕು, ಅಲ್ಲಿ ಡಂಪ್ ಮಾಡಬೇಕು. ಅದ್ರ ಮೇಲೆ ಸ್ಟೋನ್ಸ್ಗಳನ್ನ ಲೇಯರ್ ಬೈ ಲೇಯರ್ನ ಫಿಲಪ್ ಮಾಡ್ತಾ ಬರೋದು, ಟೈಟಾಗಿ ಕ್ಲೋಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂತ ಅಂದರೆ ಆ ವೇಸ್ಟಿಂದ ಏನು ರೇಡಿಯೇಷನ್ಸ್ ಎಮಿಟ್ ಆಗುತ್ತೆ ಅದು ಅಪ್ಪರ್ ಪಾರ್ಟ್ ಆಫ್ ದ ಅರ್ತ್ ಕ್ರಸ್ಟ್ ಮೇಲೆ, ಅಂದರೆ ಅಪ್ಪರ್ ಪಾರ್ಟ್ ಆಫ್ ದ ಅರ್ತ್ ಟಾಪ್ ಲೇಯರ್ಸ್ ಮೇಲೆ ಬರೋದಕ್ಕೆ ಆಗೋದಿಲ್ಲ. ಅದು ರೇಡಿಯೇಟಿವ್ ವೇಸ್ಟಿಂದ ರೇಡಿಯೇಷನ್. ಸೊ ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ. ಸೊ ಇದೊಂದು ಸೊಲ್ಯೂಷನ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಡಿಸ್ಪೋಸಲ್ ಆಫ್ ರೇಡಿಯೋ ಆ್ಯಕ್ಟಿವ್ ವೇಸ್ಟ್. ಓಕೆ, ಬರ್ಕೊಳ್ಳಿ ಇದನ್ನು. The next concept
ವಿ ಡಿಸ್ಕಸ್ ಅಬೌಟ್ ಗ್ರೀನ್ ಹೌಸ್ ಎಫೆಕ್ಟ್ಸ್. ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ಸ್ ಬಗ್ಗೆ ಕೇಳ್ತಿರ್ತೀವಿ. ಯಾವುದಾದ್ರೂ ಎಕ್ಸಿಬಿಷನ್ಗೆ ಹೋದರೆ ಅಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ಅದರದ್ದು ಇನ್ಫಾರ್ಮೇಷನ್ ಇರುತ್ತೆ, ಅದರದ್ದು ಪ್ರಾಜೆಕ್ಟ್ ಇರುತ್ತೆ. ಸೊ ಗ್ರೀನ್ ಹೌಸ್ ಎಫೆಕ್ಟ್ nowadays it becomes a major issues in throughout the world. So what is this greenhouse effect? The greenhouse effect, it is derived, the term is taken or derived, a term is taken that the phenomenon which is occurring in greenhouse. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಅಂದರೆ ಆ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನೋದು ಒಂದು ಟರ್ಮ್ನ ಎಲ್ಲಿಂದ ಡಿರೈವ್ ಮಾಡಿದ್ದಾರೆ. ಸೊ ದ ಫಿನಾಮಿನಾ ವಿಚ್ ಈಸ್ ಅಕರಿಂಗ್ ಇನ್ಸೈಡ್ ದ ಗ್ರೀನ್ ಹೌಸ್. ಸೊ ಗ್ರೀನ್ ಹೌಸಲ್ಲಿ ನಡೆಯುವಂಥ ಒಂದು ಫಿನಾಮಿನ ಅಲ್ಲಿಂದ ತೆಗೆದಿದ್ದಾರೆ, ಆ ಎಫೆಕ್ಟನ್ನು ತೆಗೆದಿದ್ದಾರೆ. ಸೊ ಗ್ರೀನ್ ಹೌಸ್ ಅಂತ ಅಂದರೆ ಏನು? ಸೊ ಆ ಗ್ರೀನ್ ಹೌಸಲ್ಲಿ ಈ ಯಾವ ರೀತಿ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ? ಸಿ ದ ಗ್ರೀನ್ ಹೌಸ್ ಫಿನಾಮಿನಾ was taken from a greenhouse. So greenhouse ಅಂತಂದ್ರೆ ಏನು? It is a house contain glass, means a small piece of land. ಇದು land. The land is covered by a glass house. ಒಂದು ಗ್ಲಾಸ್ ಹೌಸಿಂದ, ಒಂದು ಗ್ಲಾಸಿಂದ ಒಂದು ಲ್ಯಾಂಡನ್ನ ಕವರ್ ಮಾಡಿರ್ತಾರೆ. ಸೊ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಹೌಸ್ನ ಅಂದರೆ ಅಷ್ಟು ಲ್ಯಾಂಡನ್ನ ಗ್ಲಾಸಿಂದ ಕವರ್ ಮಾಡಿರ್ತಾರೆ. ಸೊ ಈ ಗ್ಲಾಸಿಂದ ಕವರ್ ಮಾಡಿ ಈ ಲ್ಯಾಂಡ್ ಮೇಲೆ, ಈ ಲ್ಯಾಂಡಲ್ಲಿ ಏನು ಮಾಡ್ತಾರೆ ಅಂತಂದರೆ ದೇ ವಿಲ್ ಗ್ರೋ ಸ್ಮಾಲ್ ಅರ್ಬೇಷಿಯಸ್ ಪ್ಲ್ಯಾಂಟ್ಸ್. ಸೊ ಅಲ್ಲಿ ಅವರು ಪ್ಲ್ಯಾಂಟ್ಸ್ಗಳನ್ನ ಗ್ರೋ ಮಾಡ್ತಾರೆ. ಸೊ ದೀಸ್ ಆರ್ plants. ಸೊ ಇನ್ ವಿಂಟರ್ ಸೀಸನ್, ಚಳಿಗಾಲದಲ್ಲಿ ನಮಗೆ ಗೊತ್ತಿದೆ, ಚಳಿಗಾಲದಲ್ಲಿ ಪ್ಲ್ಯಾಂಟ್ಸ್ಗಳು ಡೆಸಿಡಿಯಸ್ ಆಗುತ್ತೆ, ಪ್ಲ್ಯಾಂಟ್ಸಲ್ಲಿ ಲೀವ್ಸ್ಗಳು ಉದುರೋಗುತ್ತೆ. ಸ್ಮಾಲ್ ಅರ್ಬೇಷಿಯಸ್ ಪ್ಲ್ಯಾಂಟ್ಸ್ಗಳು ಯಾವುವು ಡೆವಲಪ್ಮೆಂಟ್ ಆಗೋದಿಲ್ಲ. ಯಾಕೆಂತಂದರೆ ವಿಂಟರ್ ಸೀಸನ್ಸಲ್ಲಿ ಡಾರ್ಮೆಂಟ್ ಸ್ಟೇಜಸ್ಸಿಗೆ ಹೋಗುತ್ತೆ. ಏನಕ್ಕೆ ಡಾರ್ಮೆಂಟ್ ಸ್ಟೇಜಸ್ಸಿಗೆ ಹೋಗುತ್ತೆ ಅಂತ ಅಂದರೆ ಅಲ್ಲಿ ವಿಂಟರ್ ಸೀಸನ್ಸಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಎನ್ಸೈಮ್ಯಾಟಿಕ್ ಆ್ಯಕ್ಟಿವಿಟಿ ಸ್ಟಾಪ್ ಆಗುತ್ತೆ. ಸೊ ವಿಂಟರ್ ಸೀಸನ್ಸಲ್ಲಿ ಯಾವುದೂ ಪ್ಲ್ಯಾಂಟ್ಸ್ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅರ್ಬೇಷಿಯಸ್ ವೆಜಿಟೇಬಲ್ ಕ್ರಾಪ್ಸ್ಗಳು ಕೂಡ ಗ್ರೋ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ವೆಜಿಟೇಬಲ್ಸ್ಗಳು ಜಾಸ್ತಿ ಸಿಗೋದಿಲ್ಲ. ಸೊ ಅವಾಗ ವೆಜಿಟೇಬಲ್ಸ್ಗಳು ಶಾರ್ಟೇಜ್ ಆಗುತ್ತೆ. ಸೊ ಈ ವೆಜಿಟೇಬಲ್ ಪ್ಲ್ಯಾಂಟ್ಸ್ಗಳನ್ನಾಗಿರ್ಬೋದು, ಬೇರೆ ಯಾವ್ದಾರ ಪ್ಲ್ಯಾಂಟ್ಸ್ ಆಗಿರ್ಬೋದು, ಫ್ಲವರಿಂಗ್ ಪ್ಲ್ಯಾಂಟ್ಸ್ನೂ ಇರ್ಬೋದು, ಯಾವುದು ನಮಗೆ ಅವಶ್ಯಕತೆ ಇರುತ್ತೆ ಆ ಪ್ಲ್ಯಾಂಟ್ಸ್ಗಳನ್ನ ಗ್ರೋ ಮಾಡೋದಕ್ಕೆ ಒಂದು ಅಲ್ಲಿ ಸ್ಮಾಲ್ ಗ್ರೀನ್ ಹೌಸ್ನ ಮಾಡ್ಕೊಳ್ತಾರೆ. ಸೊ ಈ ಹೌಸಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ಈ ಪ್ಲ್ಯಾಂಟ್ಸ್ಗಳನ್ನ ಯಾವಾಗ ಗ್ರೋ ಮಾಡೋದಕ್ಕೆ, ವಿಂಟರ್ ಸೀಸನ್ಸಲ್ಲಿ ಗ್ರೋ ಮಾಡೋದಕ್ಕೆ ಪ್ಲ್ಯಾಂಟ್ಸ್ಗಳನ್ನ ಒಂದು ಗ್ಲಾಸ್ ಹೌಸ್ನ ಪ್ರಿಪೇರ್ ಮಾಡ್ತಾರೆ. ಅಲ್ಲಿರೊಳಗಡೆ ಲ್ಯಾಂಡ್ ಏನಿರುತ್ತೆ ಲ್ಯಾಂಡಲ್ಲಿ ಪ್ಲ್ಯಾಂಟ್ಸನ್ನ ಗ್ರೋ ಮಾಡ್ತಾರೆ. ಸೊ ದಿಸ್ ಪ್ಲ್ಯಾಂಟ್ಸ್ ಅಂಡರ್ಗೋ respiration to release carbon dioxide. To release what? Carbon dioxide, CO2. ಸೊ ಇಲ್ಲಿ ಇದು ಏರ್ ಟೈಟ್ ಇರುತ್ತೆ, ಹಾಗಾಗಿ CO2 ಕಾರ್ಬನ್ ಡೈಆಕ್ಸೈಡ್ ಬಂದು ಆ ಗ್ಲಾಸ್ ಒಳಗಡೆ ಫಿಲಪ್ ಆಗುತ್ತೆ, ಹೊರಗಡೆ ಹೋಗುತ್ತಿಲ್ಲ. ದೆನ್ ಇಲ್ಲಿಂದ ಏನಾಗುತ್ತೆ ಅಂತ ಅಂದರೆ ಸನ್ಲೈಟ್ ಸೊ ಗ್ಲಾಸ್ ಹೌಸ್ನ ಅದೇ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಸನ್ಲೈಟ್ ಇದ್ರ ಮೇಲೆ ಬಿದ್ದಾಗ ಈ ಸನ್ಲೈಟು ಈ ಗ್ರೌಂಡ್ ಮೇಲೆ ಬೀಳುತ್ತೆ, ಪ್ಲ್ಯಾಂಟ್ಸ್ ಮೇಲೆ ಬೀಳುತ್ತೆ. ದ ಪ್ಲ್ಯಾಂಟ್ಸ್ ಅಂಡರ್ಗೋ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ಅಂಡ್ ದ ಲ್ಯಾಂಡ್ ಆಲ್ಸೋ, ಪ್ಲ್ಯಾಂಟ್ಸ್ ಅಂಡ್ ಲ್ಯಾಂಡ್ ಆಲ್ಸೋ ರಿಫ್ಲೆಕ್ಟ್ ದ ಸನ್ಲೈಟ್. ಏನು ಮಾಡುತ್ತೆ, ಸನ್ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ, ಎಮಿಟ್ ಮಾಡುತ್ತೆ. ಅಂದರೆ ಈ ಸನ್ಲೈಟ್ ಏನು ಬೀಳುತ್ತೆ ಅದು ಈಟ್ ಫಾರ್ಮಲ್ಲಿ ಎಮಿಟ್ ಆಗುತ್ತೆ. ಈಟ್ ಫಾರ್ಮಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಎಮಿಟ್ ಆಗುತ್ತೆ. ಈ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇಸ್ ಟ್ರ್ಯಾಪ್ಡ್. ಇಲ್ಲಿ ಏನಾಗುತ್ತೆ, ಟ್ರ್ಯಾಪ್ಡ್
ಬೈ ಥಿಕ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಅಲ್ಲಿರುವಂಥ ಥಿಕ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಆ ಇನ್ಫ್ರಾರೆಡ್ ರೇಡಿಯೇಷನ್ಸ್ನ ಟ್ರ್ಯಾಪ್ ಮಾಡುತ್ತೆ. ಟ್ರ್ಯಾಪ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ, ಈ ಗ್ಯಾಸಸ್ ಹೀಟ್ ಆಗುತ್ತೆ, ಹೀಟಾಗಿ ಹೀಟ್ನ ಎಮಿಟ್ ಮಾಡುತ್ತೆ, ಸೊ ಅವಾಗ ಟೆಂಪ್ರೇಚರ್ ಏನಾಗುತ್ತೆ, ಗ್ಲಾಸ್ ಹೌಸ್ನ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಗ್ಲಾಸ್ ಹೌಸ್ನ ಟೆಂಪ್ರೇಚರ್ ಏನಾಯಿತು, ಇನ್ಕ್ರೀಸ್ ಆಯಿತು. ನಾನು ಮುಂಚೆನೇ ಹೇಳಿದ್ದೀನಿ, ವಿಂಟರ್ ಸೀಸನ್ಸಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಕೋಲ್ಡ್ ಜಾಸ್ತಿ ಇರುತ್ತೆ. ಟೆಂಪ್ರೇಚರ್ ಕಡಿಮೆ ಇದ್ದಷ್ಟು ಏನಾಗುತ್ತೆ, ಎನ್ಸೈಮೆಟಿಕ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ. ಫಸ್ಟ್ ಇಯರಲ್ಲಿ ಓದಿದ್ದೀವಿ ನಾವು ಬಯೋಮಾಲಿಕ್ಯೂಲ್ಸಲ್ಲಿ. ಸೊ ಟೆಂಪ್ರೇಚರ್ ಅಫೆಕ್ಟ್ ದ ಎನ್ಸೈಮೆಟಿಕ್ ಆ್ಯಕ್ಟಿವಿಟಿ. ಇವಾಗ ಮನೆಯಲ್ಲೇ ಏನಪ್ಪ ಅಂತಂದರೆ ಹಾಲಿಗೆ ಏನಾದರೂ ಮೊಸರು ಹಾಕಿದರೆ ವಿಂಟರ್ ಸೀಸನ್ಸಲ್ಲಿ ಅಂದರೆ ಎಪ್ ಕೊಡೋದು ಅಂತ ಕರಿತೀವಿ, ಇನಾಕ್ಯುಲೇಷನ್ ಅಂತ ಕರಿತೀವಿ. ಇನಾಕ್ಯುಲೇಷನ್ನ ಮಾಡಿದಾಗ ಅದು ಜಲ್ದಿ ಎಪ್ಪಾಗಿರೋದಿಲ್ಲ, ಅಂದರೆ ಹಾಲಿದ್ದು ಮೊಸರಾಗಿರೋದಿಲ್ಲ ಮಾರದಿನ. ಸೊ ಅದೇ ನಾವು ಸಮ್ಮರ್ ಸೀಸನ್ಸಲ್ಲಿ ನಾವು ಸ್ವಲ್ಪ ಮೊಸರು ಹಾಕಿದ್ರೆ ಸಾಕು, ಫಾಸ್ಟಾಗಿ ಏನಾಗುತ್ತೆ, ಎಪ್ಪಾಗುತ್ತೆ, ಆಮೇಲೆ ಅಂದರೆ ಮೊಸರಾಗುತ್ತೆ, ಆಮೇಲೆ ಜಲ್ದಿ ಅದು ಹುಳಿ ಬಂದುಬಿಡುತ್ತೆ. ಆದರೆ ಇಲ್ಲಿ ಅಷ್ಟು ಫಾಸ್ಟಾಗಿ ವಿಂಟರ್ ಸೀಸನ್ಸಲ್ಲಿ ಫಾಸ್ಟಾಗಿ ಏನಾಗೋದಿಲ್ಲ, ಹಾಲು ಮೊಸರಾಗಿರೋದಿಲ್ಲ. ಓಕೆ, ಸೊ ಅವಾಗ ಏನು ಮಾಡ್ತಾರೆ, ಮನೇಲಿ ಒಂದು ಸ್ವಲ್ಪ ಹೇಳ್ತಾರೆ ಬಿಸಿ ಹಾಲಿಗೆ ಎಪ್ ಕೊಡುವ ಅಂತ ಹೇಳ್ತಾರೆ. ಯಾಕೆಂದರೆ ಟೆಂಪ್ರೇಚರ್ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ನೋಡಿ, ಅದು ಎಲ್ಲ ಫಿನಾಮಿನ ನಮ್ಮ ಸುತ್ತ ನಡೀತಾ ಇರುತ್ತೆ. ಹಾಗಾಗಿ ಎನ್ಸೈಮೆಟಿಕ್ ಆ್ಯಕ್ಟಿವಿಟಿ ಇಲ್ದಲೇ ಇರೋದ್ರಿಂದ ಪ್ಲ್ಯಾಂಟ್ಸ್ ಗ್ರೋತ್ ಆಗೋದಿಲ್ಲ. ಸೊ ಇಲ್ಲಿ ಸೂಟಬಲ್ ಟೆಂಪ್ರೇಚರ್ನ ಕೊಡೋಕ್ಕೋಸ್ಕರ ಸೊ ಈ ಥರ ಗ್ರೀನ್ ಹೌಸ್ನ ಮಾಡ್ಕೊತಾರೆ, ಎಸ್ಪೆಷಲಿ ಇನ್ ಪೋಲಾರ್ ರೀಜನ್ಸ್ ಮತ್ತು ಎಲ್ಲಿ ಕೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಅವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಅಲ್ಲಿ ಪ್ಲ್ಯಾಂಟ್ಸ್ಗಳು ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅವರಿಗೆ ಅದು ಪ್ರಾಫಿಟ್ ಕೂಡ ಆಗುತ್ತೆ, ಯಾಕೆಂತಂದರೆ ಅಲ್ಲಿ ವೆಜಿಟೇಬಲ್ ಕ್ರಾಪ್ಸ್ ಕಡಿಮೆ ಇರುತ್ತೆ. ಸೊ ಅವಾಗ ಪ್ಲ್ಯಾಂಟ್ಸ್ಗಳನ್ನ ಜಾಸ್ತಿ ವೆಜಿಟೇಬಲ್ಸ್ನ ಗ್ರೋ ಮಾಡ್ತು ಅಂತಂದರೆ ವೆಜಿಟೇಬಲ್ಸ್ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಈ ಫಿನಾಮಿನನ ಇಲ್ಲಿ ತಗೊತಾರೆ. ಇದನ್ನು ನಾವು ಇನ್ನೊಂದು ಕಡೆ ನೋಡ್ಬೋದು. ಈ ಕಾರಿನ ಗ್ಲಾಸ್ನೆಲ್ಲ ನಾವು ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡಲ್ಲ, ಕ್ಲೋಸ್ ಮಾಡಿ ಆ ಕಾರ್ನ ನಾವು ಸನ್ಲೈಟಲ್ಲಿ ಪಾರ್ಕಿಂಗ್ ಮಾಡ್ತು ಅಂತಂದರೆ, ಸೊ ಇಮಿಡಿಯೇಟ್ಲಿ ನಾವೇನಾದ್ರು ಒಳಗಡೆ ಹೋಗಿ ಕೂತ್ಕೊಂಡು ಡೋರ್ನ ಕ್ಲೋಸ್ ಮಾಡ್ಕೊಳ್ತು ಅಂತಂದರೆ ನಮಗೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತ ಅನಿಸ್ತಾರೆ. ಹೌದಾ? ಸೊ ಇಟ್ ಈಸ್ ಎ ಕಾಮನ್ ಫಿನಾಮಿನಾ ಅಕರಿಂಗ್ ಇನ್ ದ ಅರ್ತ್. ಸೊ ಇದನ್ನ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. And then this greenhouse effect, it is naturally present in the earth atmosphere. ಈ ಗ್ರೀನ್ಹೌಸ್ ಎಫೆಕ್ಟ್ ಏನಿಲ್ಲಿ ಗ್ಲಾಸ್ ಹೌಸ್ಗೆ ಕಂಪೇರ್ ಮಾಡ್ತಾರೆ, ಇಟ್ ಇಸ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ದ ಅರ್ತ್ ಅಟ್ಮಾಸ್ಫಿಯರ್. ಅದು ಅರ್ತ್ ಅಟ್ಮಾಸ್ಫಿಯರಲ್ಲಿ ನ್ಯಾಚುರಲಿ ಇದೆ. ಸೊ ಓವರಾಲ್ ಅವರೇಜ್ ಅರ್ತ್ನ ಅವರೇಜ್ ಟೆಂಪರೇಚರ್ ಆಫ್ ಅರ್ಥನ ನಾವು ನೋಡಿದರೆ ಇಟ್ ಈಸ್ ಆಫ್ ಅಬೌಟ್ -18 ಡಿಗ್ರಿ ಸೆಲ್ಸಿಯಸ್. ಎಷ್ಟಿರುತ್ತೆ? -18 ಡಿಗ್ರಿ ಸೆಲ್ಸಿಯಸ್ ಇದೆ. -18 ಡಿಗ್ರಿ ಸೆಲ್ಸಿಯಸ್ಲಿ ನಾವು ಬದುಕೋಕ್ಕಾಗೋದಿಲ್ಲ, 0 ಡಿಗ್ರಿಗಿಂತ ಕೆಳಗಡೆ ಹೋಗಿದೆ. ಹೌದಾ? ಸೊ ಹಾಗಾಗಿ ಡ್ಯೂ ಟು ನ್ಯಾಚುರಲ್ ಗ್ರೀನ್ಹೌಸ್ effect, now the temperature of earth atmosphere is +15 degree Celsius. ನೋಡಿ, -18 ಡಿಗ್ರಿ ಸೆಲ್ಸಿಯಸ್ ಇಂದ +15 ಡಿಗ್ರಿ ಸೆಲ್ಸಿಯಸ್ ಬಂದಿದೆ. ಇಟ್ ಈಸ್ ಡ್ಯೂ ಟು ಗ್ರೀನ್ ಹೌಸ್ ಎಫೆಕ್ಟ್, ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟ್ ಇಂದ. ಸೊ ಈ +15 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀವು ಎಲ್ಲರೂ ಕೂಡ, ಎಲ್ಲ ಆರ್ಗನಿಸಮ್ಸ್ಗಳು ಕೂಡ ಬದುಕೋದಕ್ಕೆ ಆಗಿದೆ, ಬದುಕ್ತಾ ಇದೆ. ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಇದೆ, ನಮ್ಮ ಎನ್ಸೈಮೆಟಿಕ್ ಆ್ಯಕ್ಟಿವಿಟಿ ನಡೀತಾ ಇದೆ. ಓಕೆ, ಸೊ ಈ ಗ್ರೀನ್ ಹೌಸ್ ಎಫೆಕ್ಟು ನಮ್ಮ ನ್ಯಾಚರಲ್ಲೇ ಕೂಡ ಇದೆ. ಅದು ಯಾವ ರೀತಿ ಇದೆ ಅಂತ ನೋಡೋಣ. ಇದು ಬರ್ಕೊಳ್ಳಿ. So this greenhouse effect very important for theory exam 5 marks and also for competitive.
ಇತ್ತೀಚಿನ ದಿನಗಳಲ್ಲಿ ತುಂಬಾ ನಾವು ಇದರಿಂದ ಹಜಾರ್ಡ್ಸ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಎಲ್ಲರೂ ಕೂಡ ತಿಳ್ಕೋಬೇಕು ಅಂತ ಗೌರ್ಮೆಂಟು ಕೂಡ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಸೊ ಅದ್ರ ಜೊತೆಗೆ ಇದು ಇಂಪಾರ್ಟೆಂಟ್ ಇರೋದ್ರಿಂದ ಥಿಯರಿ ಎಕ್ಸಾಮ್ಗಳು 5 ಮಾರ್ಕ್ಸಿಗೆ ಅವಾಗ ಕೇಳ್ತಾ ಇದ್ದಾರೆ, ಕಾಂಪಿಟೇಟಿವ್ನಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಓಕೆ, ಈಗ ಇದನ್ನು ನಾವು ಅರ್ತ್ ಅಂತ ತಿಳ್ಕೊಳ್ಳೋಣ. ಅರ್ತ್ ಸರ್ಫೇಸ್. ಸೊ ಅರ್ತ್ ಸರ್ಫೇಸ್ ಇದಾಯಿತು ಅಂತ ಅಂದರೆ ದಿಸ್ ಈಸ್ ಔಟರ್ಮೋಸ್ಟ್ ಅರ್ತ್ ಅಟ್ಮಾಸ್ಫಿಯರ್. ಇದು ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಇದು ಏನು? ಅಟ್ಮಾಸ್ಫಿಯರ್. ಓಕೆ, ದೆನ್ ಇಲ್ಲಿಂದ ಸನ್ಲೈಟ್. ಸನ್ಲೈಟ್ ಫಾಲ್ ಆಗ್ತಾ ಇದೆ. ಸೊ 100% ಆಫ್ ಸನ್ಲೈಟ್ನ ನಾವು ತಗೊಂಡ್ರೆ, ಯಾವುದನ್ನ 100% ಸನ್ಲೈಟ್ ಫಾಲ್ನ ತೊಗೊಂಡ್ರೆ, ಸೊ ಇದರಲ್ಲಿ 1/4 ಅಂದರೆ 25% ಮೀನ್ಸ್ 25% ಹಾರ್ಮ್ಫುಲ್ ರೇಡಿಯೇಷನ್. 25% ಲೈಟ್ ರೇಸ್ನ ಏನು ಮಾಡುತ್ತೆ? ರೀಎಮಿಟ್ ಮಾಡುತ್ತೆ. 25% ಏನು ಮಾಡುತ್ತೆ? ರೀಎಮಿಟ್ ಅಂದರೆ ಅಟ್ಮಾಸ್ಫಿಯರಲ್ಲಿ ಇರುವಂಥ ಗ್ಯಾಸಸ್, ಅಟ್ಮಾಸ್ಫಿಯರ್ ಗ್ಯಾಸಸ್ ಈ 25% ಆಫ್ ಸನ್ಲೈಟ್ನ ಮತ್ತೆ ಏನು ಮಾಡುತ್ತೆ? ಸ್ಪೇಸಿಗೆ ರೀಎಮಿಟ್ ಮಾಡುತ್ತೆ. ದೆನ್ ಅನದರ್ 1/4 ಆರ್ 25%, ಅನದರ್ 1/4 ಆರ್ 25% ಏನು ಮಾಡುತ್ತೆ ಅಂತಂದರೆ ಸನ್ಲೈಟನ್ನ ಅಟ್ಮಾಸ್ಫಿಯರ್ ಗ್ಯಾಸಸ್ಗಳು ಅಬ್ಸಾರ್ಬ್ ಮಾಡುತ್ತೆ. ಅನದರ್ 1/4ನ ಅಟ್ಮಾಸ್ಫಿಯರ್ ಗ್ಯಾಸಸ್ಸು ಅಬ್ಸಾರ್ಬ್ ಮಾಡುತ್ತೆ. ಇಲ್ಲಿ ನೋಡಿ, ತುಂಬಾ ಹಾರ್ಮ್ಫುಲ್ ರೇಸ್ ಏನು ಸನ್ಲೈಟಿಂದ ಬರುತ್ತೆ, ಇವಿ ರೇಡಿಯೇಷನ್ಸ್ಗಳು ಅದನ್ನು ಎಮಿಟ್ ಮಾಡಿಬಿಡುತ್ತೆ ಸ್ಪೇಸಿಗೆ. ರೀಎಮಿಟ್ ಇಂಟು ಸ್ಪೇಸಿಗೆ ಎಮಿಟ್ ಮಾಡಿ. ದೆನ್ ಅನದರ್ 1/4 ಮೀನ್ಸ್ 25% ಸನ್ಲೈಟ್ನ ಅಟ್ಮಾಸ್ಫಿಯರ್ಲಿರುವಂಥ ಅಟ್ಮಾಸ್ಫಿಯರ್ ಗ್ಯಾಸಸ್ಗಳು ಏನಾಗುತ್ತೆ? ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡು ಹಿಡಿದಿಟ್ಕೊಂಡಾಗ ಅದರ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ. ದೆನ್ ಫೈನಲಿ ಲೈಟ್ ರೇಸ್ಗಳು ಫಾಲ್ ಆಗುವಂಥದ್ದು ಅರ್ತ್ ಸರ್ಫೇಸ್ ಮೇಲೆ ಎಷ್ಟು? 1/2 ಆರ್ 50%. ನೆಕ್ಸ್ಟ್ 50% ಆಫ್ ಸನ್ಲೈಟ್ ಏನಾಗುತ್ತೆ? ಅರ್ಥನ ಸರ್ಫೇಸ್ ಮೇಲೆ ಫಾಲ್ ಆಗುತ್ತೆ. ದೆನ್ ಈ ಥರ ಫಾಲ್ ಆದಮೇಲೆ ಅರ್ತ್ ಸರ್ಫೇಸ್ ಹೀಟ್ ಆಗುತ್ತೆ. ಹೀಟಾಗಿ ನೆಕ್ಸ್ಟ್ ಏನು ಮಾಡುತ್ತೆ ಅಂತ ಅಂದರೆ ಅರ್ತ್ ಸರ್ಫೇಸ್ ಆಲ್ಸೋ ಎಮಿಟ್ ಇನ್ಫ್ರಾರೆಡ್ ರೇಸ್. ಸೊ ಅರ್ತ್ ಸರ್ಫೇಸ್ ಏನು ಮಾಡುತ್ತೆ? ಇನ್ಫ್ರಾರೆಡ್ ರೇಸ್ನ ಎಮಿಟ್ ಮಾಡುತ್ತೆ. ಇನ್ಫ್ರಾರೆಡ್ ರೇಸ್ trapped by atmospheric gases. ಸೊ ಇನ್ಫ್ರಾರೆಡ್ ರೇಸ್ನ ಏನು ಎಮಿಟ್ ಮಾಡುತ್ತೆ ಅರ್ತ್ ಸರ್ಫೇಸ್, ಅವಾಗ ಇದು ಅಟ್ಮಾಸ್ಫಿಯರ್ ಗ್ಯಾಸಸ್ಸು ಅದನ್ನ ಒಂದು ಸ್ವಲ್ಪ ಭಾಗಷ್ಟು ಅದನ್ನ ಟ್ರ್ಯಾಪ್ ಮಾಡುತ್ತೆ, ಮಿಕ್ಕಿದ್ದನ್ನ ಹೊರಗಡೆ ಹೋಗೋಕ್ಕೆ ಬಿಡುತ್ತೆ. ಬಟ್ ಡ್ಯೂ ಟು thick greenhouse gases like
CO2 like CO2, methane means CH4, nitrogen oxide, then chlorofluorocarbon. ಇವೇನು ಗ್ರೀನ್ ಹೌಸ್ ಗ್ಯಾಸಸ್ ಇದೆ, ಈ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗ್ತಿದ್ದಂಗೆ, ತಿಕ್ ಆಗ್ತಿದ್ದಂಗೆ ಈ ಇನ್ಫ್ರಾರೆಡ್ ರೇಡಿಯೇಷನ್ಸ್ನ ಜಾಸ್ತಿ ಏನು ಮಾಡ್ಕೊಳುತ್ತೆ, ಅದು ಅಬ್ಸಾರ್ಬ್ ಮಾಡಿಕೊಂಡು ಮತ್ತೆ ಏನು ಮಾಡುತ್ತೆ, ಈಟ್ ದ ಫಾರ್ಮ್ ಆಫ್ ಈಟ್ ರೇಡಿಯೇಷನ್ಸಲ್ಲಿ ಮತ್ತೆ ಅದು ಅರ್ತ್ ಸರ್ಫೇಸಿಗೆ ಸೆಂಡ್ ಮಾಡುತ್ತೆ. ಸೊ ಈಗ ಅರ್ತ್ ಸರ್ಫೇಸ್ ಟೆಂಪ್ರೇಚರ್ ಏನಾಯಿತು, ಜಾಸ್ತಿ ಆಯಿತು. ದೆನ್ ದಿಸ್ ಈಟ್ increases the temperature of earth surface. ಸೊ ಅರ್ತ್ ಸರ್ಫೇಸಿನ ಟೆಂಪ್ರೇಚರ್ ಈಗ ಏನಾಗ್ತಿದೆ, ಜಾಸ್ತಿ ಆಗ್ತಾ ಇದೆ. ಗೊತ್ತಾಯ್ತು? ಸೊ ನ್ಯಾಚುರಲಿ ಈ ಥರ ಆಗಿರುತ್ತೆ. ಈ ಥರ ಆದಾಗ ಆ ಈಟ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಆ ಗ್ಯಾಸ್ ಏನು ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಈಗ ಟೆಂಪ್ರೇಚರ್ ಕೂಡ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದರೆ ತುಂಬ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತ ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಗ್ರೀನ್ ಹೌಸ್ ಎಫೆಕ್ಟ್. ಯಾಕೆ ಅಂತಂದರೆ ಪೋಲಾರ್ ರೀಜನ್ಸಲ್ಲಿರುವಂಥ ಐಸ್ ಕ್ಯಾಪ್ಸ್ಗಳು ಎಲ್ಲ ಏನಾಗುತ್ತೆ, ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೋಸ್ಟಲ್ ಏರಿಯಾಸ್ಗಳು ಏನಾಗುತ್ತೆ, ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ದಾವಣಗೆರೆಯಿಂದ ಶಿವಮೊಗ್ಗ ಹೋಗಿ ಮಂಗಳೂರಿಗೆ ಹೋಗ್ಬೇಕು. ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ. ಮಂಗಳೂರಿಗೆ ಹೋದರೆ ನಮಗೆ ಬೀಚ್ ಸಿಗುತ್ತೆ. ಈಗ ಕೋಸ್ಟಲ್ ರೀಜನ್ಸ್ ಜಾಸ್ತಿ ಆಗ್ತಿದ್ದಿಗೆ ಹಿಮಾಲಯದಲ್ಲಿರುವಂಥ ಐಸ್ ಕ್ಯಾಪ್ಸ್ ಎಲ್ಲ ಮೆಲ್ಟ್ ಆಗಿ ಹೋಗ್ಬಿಟ್ರೆ ಸಮುದ್ರದಲ್ಲಿ ಸೇರಿಕೊಂಡು, ಸೊ ಸಮುದ್ರ ನಾವು ಹೋಗಿ ಮಂಗಳೂರಲ್ಲಿ ನೋಡಬೇಕಾಗಿರೋದಿಲ್ಲ. ಮಂಗಳೂರೆಲ್ಲ ಕೋಸ್ಟಲ್ ಏರಿಯಾ ಎಲ್ಲ ಮುಳ್ಕೊಂಡು ಈ ವೆಸ್ಟರ್ನ್ ಘಾಟ್ಸ್ ತುಂಬಿಕೊಂಡು ಶಿವಮೊಗ್ಗ ಹತ್ರ ಬಂದಿರುತ್ತೆ. ಆಯಿತಾ? ಸೊ ಹಾಗಾಗಿ ಗ್ರೀನ್ ಹೌಸ್ ಗ್ಯಾಸಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರೋಜನ್ ಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಏನಾಗ್ತಿದೆ, ಇಟ್ ಟ್ರ್ಯಾಪ್ ವಾಟ್ ಇನ್ಫ್ರಾರೆಡ್ ರೇಡಿಯೇಷನ್ ಮೋರ್ ಅಂಡ್ ಇಟ್ ಸೆಂಡ್ ಮೋರ್ ಅಮೌಂಟ್ ಆಫ್ heat energy to the earth surface and increases the temperature of earth surface. Last 30 years ಅಲ್ಲಿ 3 decades ಅಲ್ಲಿ ನಾವು ನೋಡಿದರೆ ಅರ್ಥನ ಸರ್ಫೇಸ್ 0.6 ಡಿಗ್ರಿ ಸೆಲ್ಸಿಯಸ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅರ್ಥನ ಸರ್ಫೇಸ್ ಏನಾಯಿತು, 0.6 ಡಿಗ್ರಿ ಸೆಲ್ಸಿಯಸ್ ಲಾಸ್ಟ್ 30 ಇಯರ್ಸಲ್ಲಿ ಅಂದರೆ ಡೆಕೆಡ್ಸಲ್ಲಿ ಏನಾಗಿದೆ, ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಸೊ ಈಗ ನೋಡಿ, ಈ ಇನ್ಕ್ರೀಸ್ ಇನ್ ಅರ್ತ್ ಸರ್ಫೇಸ್ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತಂದರೆ ನಾನು ಆವಾಗಲೇ ಹೇಳಿದ್ದೀನಿ, ಪೋಲಾರ್ ಐಸ್ ಕ್ಯಾಪ್ಸ್ಗಳು ಮೆಲ್ಟ್ ಆಗುತ್ತೆ, ಕೋಸ್ಟಲ್ ಏರಿಯಾಸ್ಗಳೆಲ್ಲ ಮುಳ್ಕೊಂಡು ಹೋಗ್ಬಿಡುತ್ತೆ, ಓಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಆಗೋದ್ರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಆಗೋದ್ರಿಂದ ಸೊ ಇದಿರಬೇಕು, ಇಲ್ಲ ಅಂತಲ್ಲ. ಬಟ್ ಅತಿ ಆದರೆ ಹಿಂಗೆ ಹಾಲು ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ, ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಗ್ರೀನ್ ಹೌಸ್ ಎಫೆಕ್ಟ್ ಇದೇ ರೀತಿ ಜಾಸ್ತಿ ಆಗ್ತು ಅಂತ ಅಂದರೆ ಹಾರ್ಡ್ ಕ್ಲೈಮ್ಯಾಟಿಕ್ ಕಂಡೀಷನ್ ಹಾರ್ಡ್ ಕ್ಲೈಮ್ಯಾಟಿಕ್ ಕಂಡೀಷನ್ ಅಂತಂದರೆ ಇಲ್ಲ. ಇವಾಗ ಏನು ಅಂತಂದರೆ ಇವಾಗ ನೋಡಿ, ಸಮ್ಮರ್ ಸೀಸನ್ ಕೂಡ ಬರಬೇಕು, ಬರ ಕೂಡ ಬರಬೇಕು. ಸಮ್ಮರ್ ಸೀಸನ್ ಬರಬೇಕು, ವಿಂಟರ್ ಸೀಸನ್ ಬರಬೇಕು, ರೈನ್ಫಾಲು ಬರಬೇಕು. ಒಂದೊಂದು ವರ್ಷ ಬಂತು ಅಂತ ಅಂದರೆ ಬರೀ ಬರ ಇರುತ್ತೆ. ಒಂದೊಂದು ಸತಿ ಬಂತು ಅಂತಂದರೆ ತುಂಬಾ ಫ್ಲಡ್ಸ್ ಆಗುತ್ತೆ, ತುಂಬ ರೈನ್ಫಾಲ್ ಆಗುತ್ತೆ. ಒಂದು ಸತಿ ಬಂತು ಅಂತಂದ್ರೆ ತುಂಬ ಸ್ನೋಫಾಲ್ ಆಗುತ್ತೆ. ಸೊ ಇದನ್ನು ಹಾರ್ಡ್ ಕ್ಲೈಮ್ಯಾಟಿಕ್ ಕಂಡೀಷನ್ ಅಂತ ಕರಿತೀವಿ. ಸೊ ನಮಗೆ ಡ್ರಾಟ್ ಜಾಸ್ತಿ ಬರ್ತಾ ಹೋಗುತ್ತೆ, ಇಲ್ಲ ರೈನ್ಫಾಲ್ ಜಾಸ್ತಿಯಾಗಿ ಫ್ಲಡ್ಸ್ ಆಗುತ್ತೆ, ಇಲ್ಲ ವಿಂಟರ್ ಸೀಸನ್ ಜಾಸ್ತಿಯಾಗಿ ಸ್ನೋಫಾಲ್ ಆಗುತ್ತೆ. ಸೊ ಈ ಹಾರ್ಡ್ ಕ್ಲೈಮ್ಯಾಟಿಕ್ ಕಂಡೀಷನ್ಸಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಯಾವುದೇ ಲಿವಿಂಗ್ ಆರ್ಗನಿಸಮ್ಸ್ ಆಗಿರ್ಬೋದು, ಸರ್ವೈವ್ ಆಗೋದಕ್ಕೆ ಕಷ್ಟ. ಸೊ ಕ್ಲೈಮ್ಯಾಟಿಕ್ ಕಂಡೀಷನ್ ಅದು ಸೀಸನ್ ಏನು ಮೇಯ್ನಾಗಿ ನಾವು 3 ಸೀಸನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 3 ಸೀಸನ್ಸ್ ಕರೆಕ್ಟಾಗಿರ್ಬೇಕು. ಅದರಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ, ಏರುಪೇರು ಆಯಿತು ಅಂತಂದರೆ ಹಾರ್ಡ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಈ ಹಾರ್ಡ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ನ ಏನಂತ ಕರೀತಾರೆ, ಎಲ್ ನೀನೋ ಎಫೆಕ್ಟ್ ಅಂತ ಕರೀತಾರೆ.
ಸೊ ವರ್ಲ್ಡಲ್ಲಿ ಕೆಲವೊಂದು ಕಡೆ ಒಂದು 3-4 ಇಯರ್ಸ್ ಡ್ರಾಟ್ ಇರುತ್ತೆ, ಡ್ರಾಟ್ ಅಂದರೆ ಬರ ಇರುತ್ತೆ. ಒಂದು ಕಡೆ ತುಂಬಾ ಕೊಚ್ಕೊಂಡು ಹೋಗ್ತಾ ಇರುತ್ತೆ, ಫ್ಲಡ್ಸ್ ಬಂದಿರುತ್ತೆ. ಇನ್ನೊಂದು ಕಡೆ ತುಂಬ ಸ್ನೋಫಾಲ್ ಆಗಿಬಿಟ್ಟು ಸೊ ಅಲ್ಲಿ ಡ್ಯೂ ಬೀಳ್ತಾ ಸ್ನೋಫಾಲ್ ಆಗಿರುತ್ತೆ. ಸೊ ಈ ರೀತಿ ಹಾರ್ಡ್ ಕ್ಲೈಮೆಟಿಕ್ ಕಂಡೀಷನ್ ಅಫೆಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಫೆಕ್ಟ್ಸ್ ಆಫ್ ಗ್ರೀನ್ ಹೌಸ್ ಏನು ಅಂತ ನೋಡೋಣ. ಆಮೇಲೆ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಟಿಲ್ ದೆನ್ ಥ್ಯಾಂಕ್ ಯು.